ಸೈಡ್ 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 ಮಲಪ್ರಭಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೈಲಹೊಂಗಲ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಕಾರ್ಗಿಲ್ ವಿಜಯೋತ್ಸವದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿರ್ತಕ್ಕಂಥ ಆದರಣೀಯ ಶ್ರೀಯುತ ಸಿ.ವಿ. ಗಲಾಚಾರಿ ಅವರೇ, ಹಿರಿಯರಾದ ಶಂಕರ್ ಮಾಳಲ್ಗೆ ಅವರೇ, ಯುವ ಉದ್ಯಮಿಗಳಾದ ವಿಜಯ್ ಮೆಟ್ಕೋಡ್ ಅವರೇ, ಚಂದ್ರಶೇಖರ್ ನೇಸರಿಗೆ ಅವರೇ, ರಾಜ್ಕುಮಾರ್ ಸವಟಿಗೆ ಅವರೇ, ಸುರೇಶ್ ಕುಮಾರ್ ಅವರೇ, ಮೋಹನ್ ಮೆಟ್ವಾಡ್ ಅವರೇ, ಶ್ರೀಮತಿ ಗೋಧಿ ಮೇಡಮ್ ಅವರೇ, ಹಾಗೆ ಕಾರ್ಯಕ್ರಮವನ್ನು ಸಂಘಟಿಸಿ ನಿನ್ನೆ ನನಗೂ ಕೂಡ ಬೈಲಹೊಂಗಲ ಪ್ರವಾಸದಲ್ಲಿರ್ತೀರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ತಮ್ಮ ಒಂದು ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ನೇಹಿತರಾದ ಮತ್ತು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಸಲಹಾ ಸಮಿತಿಯ ಸದಸ್ಯರಾದ ಕಿರಿಗೌಡ ಸಿದ್ದಗೌಡರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಗಿಲ್ ವಿಜಯೋತ್ಸವಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಈ ನಾಡಿನ ಎಲ್ಲ ಆತ್ಮೀಯ ಸೈನಿಕ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಸ್ವಲ್ಪ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಶಾಂತ ಇರ್ಬೇಕು. ನಾವು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಕೂಡಿದೀವಿ ಅಂತ ಅರ್ಥ ಮಾಡ್ಕೋಬೇಕಲ್ಲ. ಯಾವ ಇಬ್ಬರಿಗೆ ಬಹಳ ಮಹತ್ವ ಕೊಡ್ತೀವಿ ನಾವು. ಈ ನಾಡಿಗೆ ಅನ್ನ ಕೊಡುವ ರೈತ, ಈ ನಾಡಿನ ಗಡಿಯನ್ನ ಕಾಯ್ತಕ್ಕಂಥ ಸೈನಿಕ, ಎರಡು ಕಣ್ಣುಗಳಿದ್ದಂಗೆ. ಹಿಂದಿನ ಪ್ರಧಾನಿ ಹೇಳಿದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಮಾತನ್ನು ಹೇಳಿದರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜೈ ವಿಜ್ಞಾನ್ ಅಂತಕ್ಕಂಥ ಮಾತನ್ನು ಪರಿಚಯಿಸಿದ್ದಾರೆ. ಸ್ಮರಣೆ ಮಾಡಬೇಕಾಗ್ತದೆ. ಈ ಸಮಾಜದೊಳಗ ಜವಾಬ್ದಾರಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಸ್ಮರಣೆ ಮಾಡೋದು ಬಹಳ ಅಗತ್ಯ. ಕಾರ್ಗಿಲ್ ವಿಜಯೋತ್ಸವ ಆಗಿ 26 ವರ್ಷ ಆಗಿದೆ. 1999 ನಾವು 2025 ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಗಿಲ್ ಯುದ್ಧ ನಡೆದು ದೇಶ ವಿಜಯ ಸಾಧಿಸಬೇಕಂತಂದ್ರೆ ದೇಶದ ಸುಮಾರು 527 ಸೈನಿಕರ ಬಲಿದಾನ ಆಗಿದೆ. ಹೀಗಾಗಿ ನಮ್ಮ ಬಲಿದಾನ ವ್ಯರ್ಥ ಆಗಲಿಲ್ಲ, ಈ ದೇಶಕ್ಕೆ ಗೆಲುವನ್ನು ತಂದುಕೊಡ್ತು ಅಂತ ಹೇಳಿ ನಾವು ಎದೆಯುಬ್ಬಿಸಿ ಹೇಳ್ಬೇಕಾಗ್ತದ. ಆದ್ರೆ ಯಾರ್ಯಾರು ಬಲಿದಾನ ಮಾಡಿದಾರಲ್ಲ ಅವ್ರನ್ನ ಸ್ಮರಣೆ, ಕನಿಷ್ಠ ಸ್ಮರಣೆ ಮಾಡ್ಕೋದ್ರ ಮುಖಾಂತರ ಆದ್ರೂ ಕೂಡ ಆ ಕುಟುಂಬಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಕೊಡ್ತಕ್ಕಂಥ, ಒಂದು ನೈತಿಕ ಬೆಂಬಲವನ್ನು ಕೊಡ್ತಕ್ಕಂಥ ಮತ್ತು ಪ್ರಸ್ತುತ ಯಾರು ಸೈನ್ಯದಾಗಿದಾರಲ್ಲ ಆ ಸೈನ್ಯದಲ್ಲಿ ಇದ್ದಂತ ಎಲ್ಲಾ ಸೈನಿಕರಿಗೂ ಕೂಡ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಾವು ಮಾಡ್ಬೇಕಾಗ್ತದೆ. ದೇಶಕ್ಕೆ 1947 ಸ್ವಾತಂತ್ರ್ಯ ಸಿಕ್ಕದ. ಸ್ವಾತಂತ್ರ್ಯೋತ್ಸವ ನಾವು ಏನು ಮಾಡ್ತೀವಿ, ದೇಶ ಹರಿದ ಹಂಚು ಹೋಗಿತ್ತು. ಅದನ್ನ ಮಹಾರಾಜರ ಕಾಲದಲ್ಲಿತ್ತು, ಅರಸರ ಕಾಲದಲ್ಲಿತ್ತು. ಅದನ್ನ ಬಿಡಿಸಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ದೇಶವನ್ನು ಒಗ್ಗೂಡಿಸಿದರು. ಜನವರಿ 26 ನಾವು ಗಣರಾಜ್ಯೋತ್ಸವ ಮಾಡ್ತೀವಿ. ಯಾಕೆ ಮಾಡ್ತೀವಿ ಇದನ್ನೆಲ್ಲ ವಿದ್ಯಾರ್ಥಿಗಳು ನೀವು ಅರ್ಥ ಮಾಡ್ಕೋಬೇಕಲ್ಲ. ಸ್ವಾತಂತ್ರ್ಯ ಸಿಕ್ಕದ ಮೂಲದ ಬಿಟ್ಬಿಡ್ಬೇಕಾಗಿತ್ತು. ಯಾಕೆ ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ, ಗಣರಾಜ್ಯೋತ್ಸವ ಯಾಕೆ ಮಾಡ್ತೀವಿ, ಹಂಗೆ ಕಾರ್ಗಿಲ್ ವಿಜಯೋತ್ಸವ ಯಾಕೆ ಮಾಡ್ತೀವಿ?
ಕಾರಣ ಏನು ಅಂತಂದ್ರ ನಡೆದು ಬಂದ ಹಾದಿಯನ್ನ ಯಾರು ಮರಿಬಾರ್ದು. ಆಗಿರುವಂತಹ ಬಲಿದಾನಗಳು ಯಾವತ್ತು ವ್ಯರ್ಥ ಆಗಬಾರದು.